ಮೂರು ಅಂತ ಹೇಳಿ ಆಂಗ್ಲ ಮರಾಠಿ ಯುದ್ಧಕ್ಕೆ ಕಾರಣಗಳು ಮೂರು. ಒಂದು, ಪೇಶ್ವೆಯ ಸ್ಥಾನಕ್ಕಾಗಿ ಕಲಹಗಳು. ಎರಡನೇದು, ಮರಾಠರು ಮತ್ತು ಬ್ರಿಟಿಷರ ನಡುವಿನ ಒಂದು ಸಂಘರ್ಷ. ಮೂರನೇದಾಗಿ, ಎರಡನೇ ಶಾಲಾಪೋರ್ ಮತ್ತು ಅಲಹಾಬಾದ್ ಪ್ರದೇಶಗಳನ್ನ ಮರಾಠರಿಗೆ ಬಿಟ್ಟು ಕೊಟ್ಟಿದ್ದು. ಏನಿದೆ ಈ ಒಂದು ಆಂಗ್ಲ ಮರಾಠಿ ಯುದ್ಧ ಆಗ್ಲಿಕ್ಕೆ ಕಾರಣ ಏನು? ಸೊ ಈಗ ಬ್ರಿಟಿಷರ ವಶದಲ್ಲಿದ್ದಂತಹ ಎರಡನೇ ಶಾ ಆಲಂರನ್ನ ಮರಾಠರು ಕರ್ಕೊಂಡು ಬಂದು ದೆಹಲಿಯ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಎಲ್ಲಿ ಕೂಡಿಸ್ತಾರೆ? ದೆಹಲಿಯ ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ದೆಹಲಿ ಸಿಂಹಾಸನದ ಮೇಲೆ ಕೂಡಿಸಿದಂತ ಸಂದರ್ಭದಲ್ಲಿ ಮರಾಠರ ಒಂದು ಪ್ರಬಲ ಮತ್ತು ಬಲಿಷ್ಠ ಪೇಶ್ವೆಯಾದಂತಹ ಮಾಧವರಾವ್ ಏನಂತಾನೆ ಮರಣವನ್ನ ಆಗ್ತಾರೆ. ಅವನು ಯಾವಾಗ ಮರಣವನ್ನು ಹೊಂದಿದ್ದು ಅಲ್ಲಿ ಮರಾಠರಲ್ಲಿ ಏನಾಯ್ತು, ಮರಾಠರ ಒಂದು ಕಿರೀಟ ಅಂದ್ರ ಈ ಒಂದು ಪೇಶ್ವೆಯ ಒಂದು ಆಳ್ವಿಕೆಯಲ್ಲಿ ಮರಾಠರ ಒಂದು ಸುವರ್ಣ ಯುಗ ಅಂತ ನಾವು ಇವನೊಂದು ಆಳ್ವಿಕೆಯ ಕಾಲವನ್ನ ಕರಿತೀವಿ. ಯಾಕಂದ್ರೆ ಇವನೊಬ್ಬ ಬಲಿಷ್ಠ ಪೇಶ್ವೆ, ವೀರ, ಶೂರ, ಧೀರನಾಗಿದ್ದ. ಇವನ ಒಂದು ಮರಣದ ನಂತರ ಪೇಶ್ವೆ ಸ್ಥಾನಕ್ಕೆ ಇಲ್ಲಿ ಕಲಹಗಳು ಏರ್ಪಟ್ಟು ಎಲ್ಲಿ ಮರಾಠ. ಸೊ ಈ ಒಂದು ಪೇಶ್ವೆ ಸ್ಥಾನಕ್ಕೆ ರಘುಬ ತಾನು ಆಸೆಯನ್ನ ಪಟ್ಟಿರ್ತಾರೆ, ತಾನು ಪೇಶ್ವೆ ಆಗ್ಬೇಕು ಅಂತ ಹೇಳಿ. ಸೊ ಈ ಒಂದು ಮಾಧವರಾವನ ಮರಣದ ನಂತರ ಅವನ ತಮ್ಮನಾದಂತಹ ನಾರಾಯಣ ರಾವನನ್ನ ಅಲ್ಲಿ ಪೇಶ್ವೆಯನ್ನಾಗಿ ಮಾಡ್ತಾರೆ. ಅಂದ್ರೆ ಈ ಪೇಶ್ವೆಯ ಆಕಾಂಕ್ಷಿಯಾಗಿದ್ದಂತಹ ರಘುಬ ಎಲ್ಲೋ ಒಂದು ಕಡೆ ಈ ನಾರಾಯಣ ರಾವನನ್ನ ಪೇಶ್ವೆ ಮಾಡಿದ್ದು ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ಇವನ ಚಿಕ್ಕಪ್ಪ ಅಂದ್ರೆ ನಾರಾಯಣ ರಾವನ ಚಿಕ್ಕಪ್ಪನಾದ ರಘುಬ ಈ ಒಂದು ನಾರಾಯಣ ರಾವನನ್ನ ಕೊಲೆ ಮಾಡಿಸ್ತಾನೆ. ಏನ್ ಮಾಡ್ತಾನೆ? ಕೊಲೆ ಮಾಡ್ತಾನೆ. ಆಗ ಇಲ್ಲಿ ಪೇಶ್ವೆ ಸ್ಥಾನ ಏನಾಯ್ತು? ಖಾಲಿ ಉಳಿತು. ಪೇಶ್ವೆ ಸ್ಥಾನ ಖಾಲಿ ಉಳಿತು. ಆದ್ರೂ ಕೂಡ ಅವ್ರು ಖಾಲಿ ಆದ್ಮೇಲೆ ಇಲ್ಲಿ ತಾನೇ ಪೇಶ್ವೆ ಆಗ್ಬೇಕು ಅಂತಾರೆ. ಆದ್ರೆ ರಘುಬನಿಗೆ ಯಾರು ಬೆಂಬಲವನ್ನು ಕೊಡದ ಕಾರಣ, ಯಾರಿಗೆ ಬೆಂಬಲವನ್ನು ಕೊಡದ ಕಾರಣ? ರಘುಬನಿಗೆ. ಅಂದ್ರೆ ಮರಾಠರ ನಾಯಕರು ಯಾರು ಕೂಡ ಈ ರಘುಬನಿಗೆ ಬೆಂಬಲವನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನಂದ್ರ ಈ ಒಂದು ನಾನಾ ಫಡ್ನವೀಸ್ನ ನೇತೃತ್ವದಲ್ಲಿ ಇವನು ಮರಾಠರ ಒಂದು ರಾಜ್ಯ ಪ್ರತಿನಿಧಿಯಾಗಿ ವರ್ಕ್ ಮಾಡ್ತಿದ್ದಾನ. ಸೊ ಇವನ ಒಂದು ಬೆಂಬಲದ ಮೇರೆಗೆ ಈ ನಾರಾಯಣ ರಾವ್ನ ಮಗನಾದಂತಹ ಎರಡನೇ ಮಾಧವರಾವ್ನ ಏನ್ ಮಾಡ್ತಾರೆ? ಪೇಶ್ವೆಯನ್ನಾಗಿ ಮಾಡ್ತಾರೆ. ಯಾರನ್ನ? ಎರಡನೆಯ ಮಾಧವರಾವನನ್ನ. ಎರಡನೇ ಮಾಧವರಾವನನ್ನ ಪೇಶ್ವೆಯನ್ನಾಗಿ ಮಾಡಿದ್ದು ರಘುಬನಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ತಾನು ಪೇಶ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದ. ಸೊ ಅದೇ ಸ್ಥಿತಿಗಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ಇವನು ನೇರವಾಗಿ ಬ್ರಿಟಿಷರ ಸಹಾಯವನ್ನು ಕೇಳ್ತಾನೆ. ನಾನು ನಿಮಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡ್ತೀನಿ, ನೀವು ನನಗೆ ಸೈನ್ಯವಾದ ಒಂದು ಸಹಾಯವನ್ನು ಮಾಡಿ ನಾನು ಪೇಶ್ವೆ ಆಗ್ಬೇಕು ಅನ್ಕೊಂಡಿದ್ದ. ಅವಾಗ ಅದೇ ಲಾಭವನ್ನು ಬಳಸಿಕೊಂಡಂತಹ ಬ್ರಿಟಿಷರ್ ಅಂದ್ರೆ ಮೊದಲೇ ಈಗ ಆಲ್ರೆಡಿ ಪೂರ್ವದ ಕೆಲ ದಿಕ್ಕಿನಲ್ಲಿ ಎಲ್ಲಾ ಕಡೆಗೂ ಆಕ್ರಮಣ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದಿದ್ದು ಪಶ್ಚಿಮ, ದಕ್ಷಿಣ ಮತ್ತು ವಾಯುವ್ಯ ಭಾಗ ಮಾತ್ರ ಇತ್ತು. ಇದರ ಲಾಭವನ್ನು ಪಡೆದಂತಹ ಬ್ರಿಟಿಷರು ಇವರಿಗೆ ಸಹಾಯವನ್ನು ಯಾಚಿಸ್ತಾರೆ. ಸೊ ಬ್ರಿಟಿಷರಿಗೂ ಮತ್ತೆ ಮರಾಠರಿಗೂ ಸುಮಾರು 1775ರಿಂದ 1782ರವರೆಗೂ ನಿರಂತರವಾಗಿ ಯುದ್ಧ ಆಗುತ್ತೆ. ಪ್ರಾರಂಭದಲ್ಲಿ ಮರಾಠರು ಗೆಲುವನ್ನು ಕಂಡರೂ ಕೂಡ ಕೊನೆಯಲ್ಲಿ ಮರಾಠರು ಸೋಲನ್ನ ಅಪ್ಪಬೇಕಾಗುತ್ತೆ. ಸೋಲೋದ್ ಬೇಡ ಅಂತ ಹೇಳಿ ಮರಾಠರು ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಅದು ಸಾಲ್ಬಾಯ್ ಒಪ್ಪಂದ. ಅಂದ್ರೆ ಮೊದಲನೇ ಆಂಗ್ಲೋ ಮರಾಠಿ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು? ಸಾಲ್ಬಾಯ್ ಒಪ್ಪಂದ.